ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ನಾವಿಕ ಸಿಂದಬಾದನ 1 ಮತ್ತು 2ನೆಯ ಸಮುದ್ರಯಾನದ ಕಥೆಗಳನ್ನು ನನ್ನ ಚಾನಲಲ್ಲಿ ಕೇಳಿದ್ದೀರಿ. ಈಗ ಅವನ 3ನೆಯ ಸಮುದ್ರಯಾನದ ಬಗ್ಗೆ ಕೇಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ತನ್ನ 2ನೆಯ ಸಮುದ್ರಯಾನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಹಮಾಲಿ ಸಿಂದಬಾದ್ನಿಗೆ ಕಥೆಯ ರೂಪದಲ್ಲಿ ಹೇಳಿದ ನಾವಿಕ ಸಿಂದಬಾದ್ ಮಾರನೇ ದಿನ ಪುನಃ ತನ್ನ ಮನೆಗೆ ಬಂದಲ್ಲಿ ತನ್ನ 3ನೆಯ ಸಮುದ್ರಯಾನದಲ್ಲಿ ಏನೇನಾಯಿತು, ತಾನು ಏನೆಲ್ಲ ಕಷ್ಟಗಳನ್ನು ಎದುರಿಸಿದ, ದೇವರು ತನ್ನನ್ನು ಹೇಗೆ ಕಾಪಾಡಿದ ಎಂದು ಎಲ್ಲವನ್ನು ತಿಳಿಸುವುದಾಗಿ ಹೇಳಿದ್ದ. ಕುತೂಹಲದಿಂದ ಹಮಾಲಿ ಸಿಂದಬಾದ್ 3ನೆಯ ಸಾಹಸ ಕಥೆಗಳನ್ನು ಕೇಳುವುದಕ್ಕಾಗಿ ಮತ್ತೆ ಬಂದ. ಅವನನ್ನು ಕುಳ್ಳಿರಿಸಿ ಎಲ್ಲ ಉಪಚಾರಗಳನ್ನು ಮಾಡಿ ತನ್ನ ಕಥೆಯನ್ನು ಸ್ವಾರಸ್ಯಕರವಾಗಿ ಆಸಕ್ತಿಯಿಂದ ಹೇಳತೊಡಗಿದ ನಾವಿಕ ಸಿಂದಬಾದ್. ಅವನು ಏನೆಲ್ಲ ಹೇಳಿದ ನೋಡೋಣ ಬನ್ನಿ. ಸಿಂದಬಾದ್ ತನ್ನ ಕಥೆಯನ್ನು ಹೀಗೆ ಹೇಳತೊಡಗಿದ. 2ನೆಯ ಸಮುದ್ರಯಾನದಿಂದ ಹಿಂತಿರುಗಿದ ನಂತರ ಪುನಃ ನನ್ನ ಜೀವವನ್ನು ದೊಡ್ಡ ದೊಡ್ಡ ತೊಂದರೆಗಳಿಗೆ ಒಡ್ಡಿಕೊಳ್ಳುವುದು ಬೇಡವೆನಿಸಿ ತುಂಬ ಕಾಲ ಮನೆಯಲ್ಲಿಯೇ ಕುಳಿತೆ. ನನ್ನ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ವಿರಾಮವಾಗಿ ಆನಂದವಾಗಿ ಕಾಲ ಕಳೆಯುತ್ತಿದ್ದೆ. ನನ್ನಲ್ಲಿ 2 ಸಮುದ್ರಯಾನಗಳಿಂದ ತಂದಿದ್ದ ಅಗಾಧ ಐಶ್ವರ್ಯ ಇತ್ತು. ದುಡಿಯಲೇಬೇಕಾದ ಅವಶ್ಯಕತೆ ನನಗೆ ಕಂಡಿರಲಿಲ್ಲ. ಹಾಗಾಗಿ ನಾನು ಮೋಜಿನಿಂದ ಕಾಲ ಕಳೆಯುತ್ತಿದ್ದೆ. ಆದರೆ ಸ್ವಲ್ಪ ಸಮಯದ ನಂತರ ಪುನಃ ನನ್ನ ಮನಸ್ಸು ಪ್ರಪಂಚ ಪರ್ಯಟನೆಗಾಗಿ ಹಂಬಲಿಸಿತು. ಹೊಸ ಹೊಸ ಸ್ಥಳಗಳನ್ನು ನೋಡುವ ನನ್ನ ಹಂಬಲ, ಹೊಸ ಅನುಭವಗಳಿಗಾಗಿ ಹಾತೊರೆಯುವ ನನ್ನ ಮನಸ್ಸು ನನ್ನನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಮತ್ತೆ ಹೊರಟೆ. ಉತ್ತಮ ದರ್ಜೆಯ ವಸ್ತುಗಳೊಂದಿಗೆ ವ್ಯಾಪಾರಕ್ಕೆ ಹೊರಡುವ ಹಡಗಿನಲ್ಲಿ ನನ್ನ ಪಯಣ ಪ್ರಾರಂಭವಾಯಿತು. ವ್ಯಾಪಾರವೆಲ್ಲ ಮುಗಿಯುತ್ತಾ ಬಂದಿತ್ತು. ನಮಗೆಲ್ಲ ಬಹಳ ಲಾಭವಾಗಿತ್ತು. ಅನೇಕ ಸ್ಥಳಗಳನ್ನು ನೋಡಿಯಾಗಿತ್ತು. ನಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಂಡಿದ್ದೆವು. ಅಷ್ಟರಲ್ಲಿ ಒಂದು ದಿನ ನಮ್ಮ ಹಡಗು ಇದ್ದಕ್ಕಿದ್ದಂತೆ ಒಂದು ಭಯಂಕರ ಬಿರುಗಾಳಿಗೆ ಸಿಲುಕಿಬಿಟ್ಟಿತು. ಆ ಬಿರುಗಾಳಿಯಿಂದ ಸಮುದ್ರದ ಅಲೆಗಳೊಂದಿಗೆ ನಮ್ಮ ಹಡಗು ಅತ್ತಿಂದಿತ್ತ ಇತ್ತಿಂದತ್ತ ಆಟಿಕೆಯಂತೆ ಜೋರಾಗಿ ತೊಯ್ದಾಡತೊಡಗಿತು. ಹಡಗು ಎತ್ತೆತ್ತಲೂ ಹೋಗುತ್ತಿತ್ತು. ಕೊನೆಗೊಮ್ಮೆ ಯಾವುದೋ ಒಂದು ಅಪರಿಚಿತ ತೀರಕ್ಕೆ ಹೋಗಿ ಹಡಗು ಬಿದ್ದಿತ್ತು. ನಮ್ಮ ಹಡಗಿನ ನಾಯಕ ಕಳವಳದಿಂದ ಹೇಳಿದ, ನಾವು ಬಹುಶಃ ವಾನರರಂತೆ ಮೈ ಮೇಲೆ ಕೂದಲನ್ನು ಹೊಂದಿರುವ ಕಾಡು ಪ್ರಾಣಿಗಳಿರುವ ದ್ವೀಪಕ್ಕೆ ಬಂದು ಬಿದ್ದಿದ್ದೇವೆ. ಅವನಿನ್ನೂ ಪೂರ್ತಿಯಾಗಿ ಹೇಳಿ ಮುಗಿಸಿರಲಿಲ್ಲ. ಅಷ್ಟರ ಒಳಗಾಗಿ ಬಹಳಷ್ಟು ಚಿಕ್ಕ ಚಿಕ್ಕ ಪ್ರಾಣಿಗಳಂತಿದ್ದ ಜೀವಿಗಳು ನಮ್ಮನ್ನು ಸುತ್ತುವರೆದಿದ್ದವು. ಉದ್ದ ಕೂದಲು, ಹಳದಿ ಕಣ್ಣುಗಳು, ಚೂಪಾದ ಹಲ್ಲುಗಳು. ಇವು ವಾನರರಂತೆ ಕಾಣುತ್ತಿದ್ದವು. ಆ ಸಣ್ಣ ಜೀವಿಗಳು ನಾವು ಆಶ್ಚರ್ಯ ಭಯಗಳಿಂದ ನೋಡುತ್ತಿದ್ದೆವು. ಅವು ನಿಶ್ಶಬ್ದವಾಗಿ ನಮ್ಮ ಹಡಗನ್ನು ಧ್ವಂಸಗೊಳಿಸತೊಡಗಿದವು. ಕಟ್ಟಿದ ಹಗ್ಗಗಳನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿದವು. ನಾವು ಏನೂ ಮಾಡಲಾರದ ಪರಿಸ್ಥಿತಿಯಲ್ಲಿ ಇದ್ದೆವು. ಹಡಗನ್ನು ನಾಶ ಮಾಡಿ ಸಮುದ್ರಕ್ಕೆ ಎಸೆದವು. ನಂತರ ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಟು ಹೊರಟು ಹೋದವು. ನಾವೀಗ ಹೆದರಿಕೆಯಿಂದಲೇ ಅಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸುತ್ತಾಡಿದೆವು. ಯಾವ ಮನುಷ್ಯರೂ ಕಣ್ಣಿಗೆ ಬೀಳಲಿಲ್ಲ. ಕೆಲವು ದಿನಗಳವರೆಗೆ ದಡದ ಬಳಿಯೇ ಕಾಯುತ್ತಿದ್ದೆವು. ಜಖಂಗೊಂಡ ನಮ್ಮ ಹಡಗು ಸಿಕ್ಕಬಹುದು ಎಂಬ ಆಸೆಯಿಂದ ಅಲ್ಲಿಯೇ ಇದ್ದ ಸಣ್ಣ ತೊರೆಯ ನೀರು ಕುಡಿಯುತ್ತಿದ್ದೆವು ಮತ್ತು ಅಲ್ಲಿಯೇ ಸಿಕ್ಕುತ್ತಿದ್ದ ಕೆಲವು ಹಣ್ಣುಗಳನ್ನು ತಿಂದುಕೊಂಡಿದ್ದೆವು. ನಂತರ ದ್ವೀಪವನ್ನೆಲ್ಲ ಸುತ್ತಾಡಿ ನೋಡಲು ತೀರ್ಮಾನಿಸಿದೆವು. ಹಾಗೆ ಸುತ್ತಾಡುತ್ತಿದ್ದಾಗ ದ್ವೀಪದಲ್ಲಿ ಮನುಷ್ಯರು ವಾಸವಿರುವ ಕುರುಹು ಕಾಣಿಸಿತು. ಮುಂದೆ ಹೋದಾಗ ದೊಡ್ಡ ಕೋಟೆಯೆಂದು ಕಂಡುಬಂತು. ಅದಕ್ಕೆ ದೊಡ್ಡದೊಂದು ಕಬ್ಬಿಣದ ಬಾಗಿಲು. ಆ ಬಾಗಿಲನ್ನು ತೆರೆದುಕೊಂಡು ನಾವು ಒಳ ಹೋದೆವು. ಅಲ್ಲೊಂದು ದೊಡ್ಡ ಅಂಗಳ, ಅದರಲ್ಲೊಂದು ದೊಡ್ಡ ಕಲ್ಲು ಬೆಂಚು. ಪಕ್ಕದಲ್ಲಿ ಬೆಂಕಿಯ ಕುರುಹುಗಳು, ಸುತ್ತಲೂ ಮೂಳೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ನಾವೆಲ್ಲ ತುಂಬ ಸುಸ್ತಾಗಿ ಹೋಗಿದ್ದೆವು. ಹಾಗಾಗಿ ಅಲ್ಲಿಯೇ ಮಲಗಿಬಿಟ್ಟೆವು. ಒಂದು ಭಯಂಕರ ಶಬ್ದದಿಂದ ನಮಗೆಲ್ಲ ಎಚ್ಚರವಾಯಿತು. ನಾವು ಕಣ್ಣು ಬಿಟ್ಟಾಗ ರಾಕ್ಷಸಾಕಾರದ ಜೀವಿಯೊಬ್ಬ ನಮ್ಮ ಕಡೆ ನಡೆದು ಬರುತ್ತಿದ್ದ. ಅವನ ನಡಿಗೆಯಿಂದ ಭೂಮಿ ಅದರುತ್ತಿತ್ತು. ಕೆಂಪು ಕಣ್ಣುಗಳು, ಚೂಪಾದ ಉದ್ದನೆಯ ಕಿವಿಗಳು, ಪ್ರಾಣಿಗಳ ರೀತಿಯ ಉದ್ದ ಕೋರೆ ಹಲ್ಲುಗಳು, ಬಾತುಕೋಳಿಯ ಜಾಲಪಾದದಂತಹ ಬೆರಳುಗಳು, ಒಟ್ಟಿನಲ್ಲಿ ಭಯಾನಕ ಜೀವಿ. ನಾವು ಉಸಿರು ಬಿಗಿ ಹಿಡಿದು ಹೆದರಿಕೆಯಿಂದ ನೋಡುತ್ತಾ ಇದ್ದೆವು. ಆತ ಬಂದ.
ಕಲ್ಲು ಬೆಂಚಿನ ಮೇಲೆ ಕುಳಿತು ಉಸಿರಾಡಿದ. ಅವನ ಉಸಿರಿನ ರಭಸಕ್ಕೆ ನಾವೆಲ್ಲ ಒಟ್ಟಿಗೆ ಗುಡ್ಡೆಯಾಗಿ ಬಿದ್ದೆವು. ಅವನು ಕೈ ಚಾಚಿದಾಗ ನಾವು ಹೆದರಿ ಓಡಿದೆವು. ಅವನ ಚೂಪಾದ ಉಗುರುಗಳಿಗೆ ನಾನೇ ಸಿಕ್ಕಿಕೊಂಡಿದ್ದೆ. ನನ್ನ ಜೀವ ಬಾಯಿಗೆ ಬಂದಂತಾಯಿತು. ನನ್ನನ್ನು ಹೀಗೆ ನೋಡಿದ ಅವನಿಗೆ ನಾನು ಪೀಚು ಪೀಚೆನಿಸಿರಬೇಕು. ನನ್ನನ್ನು ಬಿಟ್ಟು ಎಸೆದು ಇನ್ನೊಬ್ಬನನ್ನು ಹಿಡಿದುಕೊಂಡ. ಅವನೂ ಹಾಗೆಯೇ ಅನಿಸಿರಬೇಕು. ಅವನನ್ನೂ ಎಸೆದ. ತುಂಬ ಸಲ ಹಾಗೆಯೇ ಮಾಡಿ ಕೊನೆಗೊಬ್ಬ ದಡಿಯನನ್ನು ಎತ್ತಿಕೊಂಡ. ದುರಾದೃಷ್ಟವಶಾತ್ ಅದು ನಮ್ಮ ಹಡಗಿನ ನಾಯಕನಾಗಿದ್ದ. ನಾವೆಲ್ಲರೂ ನೋಡುತ್ತಿದ್ದಂತೆ ನಮ್ಮ ನಾಯಕನ ಕತ್ತನ್ನು ಕಟಕ್ಕೆಂದು ಮುರಿದು ಒಂದು ಕಬ್ಬಿಣದ ಸರಳನ್ನು ದೇಹದ ಕೆಳಗಿನಿಂದ ಮೇಲಿನವರೆಗೆ ತೂರಿ ಬೆಂಕಿಯಲ್ಲಿ ಸುಟ್ಟು ಕರ್ರಂ ಕರ್ರಂ ಎಂದು ತಿನ್ನತೊಡಗಿದ. ಅವನು ತಿನ್ನುವ ಶಬ್ದ ಕೇಳಿ ನಾವು ಅತ್ಯಂತ ಭಯದಿಂದ ಮೂಲೆಯಲ್ಲಿ ಒಬ್ಬರ ಮೇಲೊಬ್ಬರು ಬಿದ್ದುಕೊಂಡು ನೋಡಿ ಕಂಪಿಸುತ್ತಿದ್ದೆವು. ಮುಂದೆ ನಮಗೂ ಇದೇ ಗತಿ ಕಾದಿದೆ ಎಂದು ನಮ್ಮೆಲ್ಲರಿಗೂ ತಿಳಿದಿತ್ತು. ತಿಂದು ತೇಗಿ ಆ ಭಯಂಕರ ಜೀವಿ ಅಲ್ಲಿಯೇ ನಿದ್ದೆ ಹೋಗಿಬಿಟ್ಟ. ಅವನ ಗೊರಕೆ ಶಬ್ದ ಗುಡುಗಿನಂತೆ ಕೇಳಿಸುತ್ತಿತ್ತು. ನಾವೆಲ್ಲ ತಪ್ಪಿಸಿಕೊಂಡು ಹೋಗಬಹುದಾದ ಸಾಧ್ಯತೆಗಳ ಬಗ್ಗೆ ನಮ್ಮಲ್ಲಿ ನಿಧಾನವಾಗಿ ಚರ್ಚಿಸತೊಡಗಿದೆವು. ಇವನ ಕೈಯಲ್ಲಿ ಜೀವಂತ ಸುಟ್ಟು ತಿನ್ನಲ್ಪಡುವುದರ ಬದಲು ಬೇರೆ ಯಾವುದೇ ರೀತಿಯಲ್ಲಾದರೂ ಸಾಯುವುದು ಮೇಲು ಎಂಬುದು ನಮ್ಮೆಲ್ಲರ ಏಕೈಕ ಅಭಿಪ್ರಾಯವಾಗಿತ್ತು. ನಮ್ಮಲ್ಲೊಬ್ಬ ಹೇಳಿದ, ಹೇಗಾದರೂ ಮಾಡಿ ಇಲ್ಲಿಂದ ಪರಾರಿಯಾಗುವುದು ಮತ್ತು ಹೋಗುವಾಗ ಇಲ್ಲಿರುವ ಹಲಗೆಗಳನ್ನು ತೆಗೆದುಕೊಂಡು ಹೋಗಿ ಅವುಗಳ ಸಹಾಯದಿಂದ ದೋಣಿ ಮಾಡಿಕೊಂಡು ಸಮುದ್ರಕ್ಕಿಳಿಯುವುದು ಎಂದು. ನಾನು, ಇವನು ಮಲಗಿದ್ದಾಗ ಕಣ್ಣಿಗೆ ಚುಚ್ಚಿ ಓಡಿ ಹೋಗೋಣ ಎಂದೆ. ಎಲ್ಲರೂ ಈ ಉಪಾಯಕ್ಕೆ ಒಪ್ಪಿಕೊಂಡರು. ತಕ್ಷಣ ಚೂಪಾದ ಉದ್ದ ದೊಣ್ಣೆಗಳನ್ನು ಬೆಂಕಿಗೆ ಹಾಕಿ ಕಾಯಿಸತೊಡಗಿದವು. ಅವು ಚೆನ್ನಾಗಿ ಕಾದಾಗ ಜೋಪಾನವಾಗಿ ನಿಧಾನವಾಗಿ ಕೋಲನ್ನು ತೆಗೆದುಕೊಂಡು ಹೋಗಿ ಮಲಗಿದ್ದ ಅವನ ಕಣ್ಣಿಗೆ ಸರಿಯಾಗಿ ಚುಚ್ಚಿದೆವು. ಅವನು ನೋವಿನಿಂದ ಜೋರಾಗಿ ಕಿರುಚುತ್ತಾ ನಮ್ಮ ಕಡೆಗೆ ನುಗ್ಗಿದ. ಓಡುತ್ತಿದ್ದ ನಮ್ಮಲ್ಲಿ ಒಬ್ಬ ಅವನ ಕೈಗೆ ಸಿಕ್ಕಿಯೇ ಬಿಟ್ಟ. ಕೈಗೆ ಸಿಕ್ಕಿದವನನ್ನು ಗೋಡೆಗೆ ಅಪ್ಪಳಿಸಿ ಆತ ಕೋಟೆಯಿಂದ ಹೊರಗೋಡಿದ. ಉಳಿದ ನಾವು ಅಲ್ಲಿದ್ದ ಹಲಗೆಗಳನ್ನು ಒಟ್ಟುಗೂಡಿಸಿ ಇಟ್ಟು ಕಾಡಿನ ಕಡೆ ನಡೆದವು. ಕಾಡಿನಿಂದ ಗಟ್ಟಿ ಹಗ್ಗಗಳನ್ನು ತರುವುದು ನಮ್ಮ ಉದ್ದೇಶವಾಗಿತ್ತು. ರಾತ್ರಿ ಪುನಃ ಹಗ್ಗಗಳೊಂದಿಗೆ ಕೋಟೆಗೆ ಹಿಂತಿರುಗಿ ಹಲಗೆಗಳನ್ನು ಕಟ್ಟಿ ತೆಪ್ಪಗಳನ್ನು ಕಟ್ಟಿ ಇಟ್ಟು ಅಡಗಿಕೊಂಡೆವು. ನಂತರ ಹಿಂತಿರುಗಿದ ಆ ಭಯಾನಕ ಜೀವಿ ವಾಸನೆಯಿಂದಲೇ ನಮ್ಮನ್ನು ಗ್ರಹಿಸಿ ಒಬ್ಬನನ್ನು ಹಿಡಿದು ಸುಟ್ಟು ತಿಂದೇ ಬಿಟ್ಟ. ತಿಂದು ಮಲಗಿ ಗೊರಕೆ ಹೊಡೆಯತೊಡಗಿದ. ನಂತರ ನಾವು ನಿಧಾನವಾಗಿ ಒಬ್ಬೊಬ್ಬರಾಗಿ ತೆಪ್ಪಗಳೊಂದಿಗೆ ಹೊರಬಂದು ಇನ್ನೇನು ಸಮುದ್ರದಲ್ಲಿ ತೆರಳಬೇಕು. ಅಷ್ಟರಲ್ಲಿ ನಮ್ಮೆಡೆಗೆ ದಪ್ಪ ದಪ್ಪ ಕಲ್ಲುಗಳು ರಾಶಿ ರಾಶಿಯಾಗಿ ತೂರಿ ಬಂದವು. ಎಲ್ಲಿಂದ ಬರುತ್ತಿವೆ ಇವು ಎಂದು ನೋಡಿದರೆ ಆ ಭಯಂಕರ ಜೀವಿ ನಾವು ತಪ್ಪಿಸಿಕೊಂಡು ಹೋಗುತ್ತಿರುವುದನ್ನು ಹೇಗೋ ಗ್ರಹಿಸಿ ನಮ್ಮೆಡೆಗೆ ಕಲ್ಲಿನಿಂದ ಹೊಡೆಯುತ್ತಿದ್ದ. ವೇಗವಾಗಿ ಬರುತ್ತಿದ್ದ ಕಲ್ಲಿಗೆ ಸಿಕ್ಕಿ ನಮ್ಮಲ್ಲಿ ಕೆಲವರು ಸತ್ತೇ ಹೋದರು. ಉಳಿದ ನಾವು ಅಲ್ಲಿಂದ ತೆಪ್ಪಗಳಲ್ಲಿ ವೇಗವಾಗಿ ಹೊರಟವು. ಉಳಿದುಕೊಂಡ ಕೆಲವರು ನಾವು ಅನೇಕ ದಿನಗಳು ಸಮುದ್ರದಲ್ಲಿಯೇ ಇರಬೇಕಾಯಿತು. ಭೂಮಿಯ ಸುಳಿವೇ ಇಲ್ಲ. ಆಹಾರ, ನೀರು, ನಿದ್ದೆ, ವಿಶ್ರಾಂತಿ ಇಲ್ಲದೆ ನಮ್ಮಲ್ಲಿ ಅನೇಕರು ಸತ್ತೇ ಹೋದರು. ಕೊಟ್ಟ ಕೊನೆಗೊಮ್ಮೆ ನಮಗೆ ಯಾವುದೋ ಒಂದು ದ್ವೀಪ ಸಿಕ್ಕಾಗ ನಾವು 3 ಮಾತ್ರ ಉಳಿದುಕೊಂಡಿದ್ದೆವು. ನಮ್ಮ ಪುಣ್ಯಕ್ಕೆ ಆ ದ್ವೀಪದಲ್ಲಿ ಬಹಳಷ್ಟು ರುಚಿಕರ ಹಣ್ಣುಗಳು ನಮಗೆ ಸಿಕ್ಕಿದವು. ಎಂದೂ ಕಾಣದವರಂತೆ ಚೆನ್ನಾಗಿ ತಿಂದೆವು. ಇದ್ದಕ್ಕಿದ್ದಂತೆ ಹಿಸ್ಸೆಂದು ಜೋರಾದ ಶಬ್ದ ಕೇಳಿಸಿ ತಿರುಗಿದೆವು. ಒಂದು ಮರದ ಹಿಂದೆ ಒಂದು ದೊಡ್ಡ ಹಾವು ಆಕಾಶದೆತ್ತರಕ್ಕೆ ಸೆಟೆದು ನಿಂತಿತ್ತು. ಆ ಹಾವು ಡ್ರ್ಯಾಗನ್ಗಳನ್ನು ನೆನಪಿಸುವಂತಿತ್ತು. ಒಮ್ಮಿಂದೊಮ್ಮೆಲೆ ನಮ್ಮಲ್ಲೊಬ್ಬನ ಮೇಲೆರಗಿ ಆ ಹಾವು ಅವನನ್ನು ನುಂಗಿ ಹಾಕಿಬಿಟ್ಟಿತು. ನುಗ್ಗುವಾಗ ಅದರ ಬಾಯಿ ಎಷ್ಟು ತೆರೆದುಕೊಂಡಿತ್ತೆಂದರೆ ಹಾವು ಆನೆಯನ್ನು ಬೇಕಾದರೂ ನುಂಗಬಹುದಿತ್ತು. ಅಷ್ಟು ದೊಡ್ಡ ಬಾಯಿ, ಅಷ್ಟು ದೊಡ್ಡ ಹಾವು. ಈಗ ಉಳಿದಿದ್ದೇ ನಾವಿಬ್ಬರು. ಹಾವಿಗೆ ಕಾಣದಂತೆ ಅಡಗಿಕೊಳ್ಳಲು ಅಲ್ಲಿ ಮರ ಗಿಡಗಳನ್ನು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಹೇಗೋ ಒಂದು ಮರದ ಹಿಂದೆ ಅಡಗಿ ಕುಳಿತು ರಾತ್ರಿ ಯಾವುದೋ ಒಂದು ಮರವನ್ನು ಏರಿ ಕುಳಿತೆವು. ಅನೇಕ ದಿನಗಳಿಂದ ನಿದ್ದೆ ಇರಲಿಲ್ಲವಾದ್ದರಿಂದ ಇಬ್ಬರಿಗೂ ನಿದ್ದೆ ಮಾಡಲೇಬೇಕಾಗಿತ್ತು. ಹಾಗಾಗಿ ಅಂತಹ ಆತಂಕದಲ್ಲಿಯೂ ನಮಗೆ ಅರಿವಿಲ್ಲದೆಯೇ ನಿದ್ದೆ ಬಂದೇ ಬಿಟ್ಟಿತು. ಏನೋ ಕಟಕಟ ಶಬ್ದ ಕೇಳಿ ನನಗೆ ಎಚ್ಚರವಾಯಿತು. ತಿರುಗಿ ನೋಡಿದೆ, ನನ್ನ ಜೊತೆಗಿದ್ದವನು ಕಾಣಲಿಲ್ಲ.
ಆದರೆ ಹಾವು ಸರಿದು ಹೋಗುತ್ತಿತ್ತು. ಆಗ ಗೊತ್ತಾಯಿತು, ಆ ಹಾವು ನನ್ನ ಜೊತೆಗಾರನನ್ನು ತಿಂದು ನುಂಗುವಾಗ ಬಂದ ಶಬ್ದ ಅದಾಗಿತ್ತು. ನಾನೀಗ ಗಡಗಡ ನಡುಗಿದೆ. ಒಂಟಿಯಾಗಿದ್ದೆ ನಾನು. ಇಡಿಯಾಗಿ ನುಂಗಿ ಸಾಯುವುದರ ಬದಲು ಆ ಭಯಂಕರ ಜೀವಿಯಿಂದ ಸುಡಲ್ಪಟ್ಟು ಸತ್ತಿದ್ದರೆ ಒಳ್ಳೆಯದಿತ್ತು ಎನಿಸಿತೀಗ. ಹಾವು ತಿರುಗಿ ಬರಬಹುದೇ ಕಾಯುತ್ತಾ ಕುಳಿತೆ. ಸಂಜೆಯಾಗುತ್ತಾ ಬಂತು. ಧೈರ್ಯ ಮಾಡಿ ಕೆಳಗಿಳಿದು ಬಂದು ಅಲ್ಲಿದ್ದ ಸಣ್ಣ ದೊಡ್ಡ ಕಟ್ಟಿಗೆಗಳನ್ನು ನನ್ನ ಮೈಕೈ ದೇಹಕ್ಕೆಲ್ಲ ಕಟ್ಟಿಕೊಂಡೆ. ಬೇಗ ಬೇಗ ಮರಳನ್ನು ದೊಗೆದು ಗುಂಡಿ ಮಾಡಿ ಅದರಲ್ಲಿ ಕುಳಿತು ನನ್ನನ್ನು ನಾನೇ ಮರಳಿನಿಂದ ಸಾಧ್ಯವಾದಷ್ಟು ಮುಚ್ಚಿಕೊಂಡೆ. ಹಾವು ನನ್ನನ್ನು ನುಂಗಿದರೆ ಆ ಕಟ್ಟಿಗೆಗಳನ್ನೂ ಮರಳನ್ನೂ ನುಂಗಬೇಕಾಗುತ್ತಿತ್ತು. ಹೀಗಾಗಿ ಕಟ್ಟಿಗೆಗಳನ್ನು ನೋಡಿ ಹಾವು ನನ್ನನ್ನು ತಿನ್ನಲಾರದು ಎಂಬುದು ನನ್ನ ಉಪಾಯವಾಗಿತ್ತು. ಇನ್ನೇನು ಈಗಷ್ಟೇ ಗುಂಡಿಯಲ್ಲಿ ಕುಳಿತೆ ಅನ್ನುವಷ್ಟರಲ್ಲಿ ಹಾವು ಬರುತ್ತಿರುವ ಶಬ್ದ, ಅದರ ಹಿಸ್ಸೆಂಬ ಶಬ್ದ ಕೇಳಿಸಿತು. ಹಾವು ಹತ್ತಿರಕ್ಕೆ ಬಂದೇ ಬಿಟ್ಟಿತ್ತು. ತಿನ್ನಲು ನೋಡಿತು. ಆದರೆ ನನ್ನ ದೇಹದ ಸುತ್ತಲೂ ಇದ್ದ ಕಟ್ಟಿಗೆಗಳನ್ನು ಮರಳನ್ನು ನೋಡಿ ತಿನ್ನಲಾರದೆ ಹೊರಟು ಹೋಯಿತು. ಮತ್ತೆ ಬರಬಹುದೇನೋ ಎಂದುಕೊಂಡು ಎದ್ದು ಬರದೆ ಬಹಳ ಹೊತ್ತು ಹಾಗೆಯೇ ಇದ್ದೆ. ನಂತರ ನಿಧಾನವಾಗಿ ಎದ್ದು ದ್ವೀಪದ ತೀರದ ಕಡೆಗೆ ಓಡಿದೆ. ಅದೃಷ್ಟವಶಾತ್ ದೂರದಲ್ಲಿ ಹಡಗೊಂದು ಕಾಣಿಸಿತು. ನಾನು ಖುಷಿಯಿಂದ ಹಾರಿ ಹಾರಿ ಕೈ ತೋರಿಸಿದೆ. ಅವರಿಗೆ ತಿಳಿಯಿತೋ ಇಲ್ಲವೋ ಎಂದುಕೊಂಡು ಒಂದು ಮರದ ಮೇಲೇರಿ ಕೊಂಬೆಗಳನ್ನು ಜೋರಾಗಿ ಬೀಸಿದೆ. ಅದೃಷ್ಟ ನನ್ನ ಕಡೆಗಿತ್ತು. ನಾನು ಕೊಂಬೆ ಬೀಸುತ್ತಿರುವುದನ್ನು ಗಮನಿಸಿದ ಹಡಗಿನವರು ತಮ್ಮ ಹಡಗನ್ನು ಈ ಕಡೆ ತಿರುಗಿಸಿದ್ದರು. ಹತ್ತಿರ ಬಂದು ನನ್ನನ್ನು ಹತ್ತಿಸಿಕೊಂಡು ಮತ್ತೆ ಹೊರಟರು. ನನಗೆ ಜೀವ ಬಂದಂತಾಯಿತು. ನನಗೆ ಊಟ ಉಪಚಾರ ಕೊಟ್ಟು ನನ್ನ ಕಥೆಯನ್ನು ಕೇಳಿದರು. ಅವರು ನನ್ನ ಊರಿನ ಪಕ್ಕದ ಊರಿನವರೇ ಆಗಿದ್ದರು. ನಾನು ಸಂತೋಷಪಟ್ಟೆ. ನಾಯಕ ಬಂದು ಹೇಳಿದ, ನಾವು ವ್ಯಾಪಾರಸ್ಥರು. ನಮ್ಮ ವ್ಯಾಪಾರ ಮುಗಿಸಿಯೇ ನಾವು ತಿರುಗಿ ಹೋಗುವುದು. ನಮ್ಮಲ್ಲಿ ಇನ್ನೂ ತುಂಬ ಸರಕು ಇದೆ. ನೀನು ಸ್ವಲ್ಪ ತೆಗೆದುಕೊಂಡು ಅದನ್ನು ವ್ಯಾಪಾರ ಮಾಡಬಹುದು. ಆದರೆ ಬಂದ ಗಳಿಕೆಯಲ್ಲಿ ಒಂದಷ್ಟು ಮಾತ್ರ ನಿನಗೆ ಕೊಡುತ್ತೇನೆ. ಉಳಿದದ್ದು ಈ ಸರಕಿನ ಮಾಲೀಕನದ್ದು. ಅದು ಸರಕಿನ ಮಾಲೀಕನ ಕುಟುಂಬಕ್ಕೆ ಹೋಗುತ್ತದೆ. ಇತ್ತೀಚೆಗಷ್ಟೇ ನಾವು ಆತನನ್ನು ಕಳೆದುಕೊಂಡೆವು. ಇದನ್ನು ಕೇಳಿದ ನಾನು ಈಗ ಸರಿಯಾಗಿ ಹಡಗಿನ ಕಡೆ ಸುತ್ತಲೂ ನೋಡಿದೆ. ಸರಕಿನ ಕಡೆಯೂ ಗಮನಿಸಿ ನೋಡಿದೆ. ಅದರ ಮೇಲೆ ನನ್ನ ಹೆಸರನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಅದು ಒಮ್ಮೆ ನಾನು ಯಾವುದೋ ದ್ವೀಪದಲ್ಲಿ ಮಲಗಿದ್ದಾಗ ನನ್ನನ್ನು ಬಿಟ್ಟು ಹೋಗಿದ್ದ ಹಡಗಾಗಿತ್ತು. ಸಂತೋಷದಿಂದ ನಾನು ಕೂಗಿ ಹೇಳಿದೆ, ಕ್ಯಾಪ್ಟನ್, ನಾನು ಸಿಂದಬಾದ್. ಅಂದು ನಾನು ಮಲಗಿದ್ದಾಗ ನಿಮ್ಮ ಹಡಗು ನನ್ನನ್ನು ಬಿಟ್ಟು ಹೋಗಿತ್ತು. ತುಂಬ ಸಮಯ ಕಳೆದಿರುವುದರಿಂದ ನಿಮಗೆ ನನ್ನ ಗುರುತು ಹತ್ತಿರಲಿಕ್ಕಿಲ್ಲ. ಇಷ್ಟು ಹೇಳುವಷ್ಟರಲ್ಲಿ ಉಳಿದ ವ್ಯಾಪಾರಿಗಳು ಅಲ್ಲಿ ಬಂದು ಸೇರಿದರು. ಅವರಲ್ಲಿ ಒಬ್ಬನನ್ನು ನಾನು ಅರಿತಿದ್ದೆ. ಅವನೂ ನನ್ನನ್ನು ಗುರುತಿಸಿದ. ಏಯ್, ನೀನು ಸಿಂದಬಾದ್. ನೀನು ಹಾವಿನ ಕಣಿವೆಯಿಂದ ನನಗೆ ವಜ್ರಗಳನ್ನು ತಂದುಕೊಟ್ಟಿದ್ದೆ. ನೀನು ಸತ್ತು ಹೋಗಿರುವೆ ಎಂದೇ ನಾವೆಲ್ಲರೂ ತಿಳಿದಿದ್ದೆವು ಎಂದು ಆಶ್ಚರ್ಯ ಸಂತೋಷಗಳಿಂದ ಹೇಳಿದ. ಇದೊಂದು ಸಂತೋಷದ ಮಿಲನವಾಗಿತ್ತು. ಹಡಗಿನ ನಾಯಕ ಬಂದು ನನ್ನನ್ನು ಆಲಿಂಗಿಸಿಕೊಂಡು ತನ್ನ ಸಂತೋಷ ವ್ಯಕ್ತಪಡಿಸಿದ. ನನ್ನ ಸರಕೆಲ್ಲವನ್ನೂ ನನಗೆ ಒಪ್ಪಿಸಿದ ಮತ್ತು ಅಂದು ಎಲ್ಲರೂ ಹತ್ತಿದ್ದಾರೆಂದುಕೊಂಡು ಹಡಗನ್ನು ಹೊರಡಿಸಿದ್ದಾಗಿ ಹೇಳಿ ಕ್ಷಮೆ ಯಾಚಿಸಿದ. ನಾನು ಹಡಗಿನಲ್ಲಿ ಇಲ್ಲವೆಂಬ ವಿಚಾರ ಅವರೆಲ್ಲರ ಗಮನಕ್ಕೆ ಬರುವಾಗ ಪುನಃ ವಾಪಸ್ಸು ಬರಲಾರದಷ್ಟು ದೂರಕ್ಕೆ ಹಡಗು ಹೋಗಿಯಾಗಿತ್ತು ಎಂಬ ವಿಚಾರವನ್ನೂ ತಿಳಿಸಿದ. ನಾನೂ ಕೂಡ ಅವರೆಲ್ಲರ ಕ್ಷಮೆ ಯಾಚಿಸಿದೆ. ನಂತರ ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ ಹಿಂದೂಸ್ತಾನದಲ್ಲಿ ಕೂಡ ವ್ಯಾಪಾರ ಮಾಡಿ ಲಾಭ ಗಳಿಸಿದೆವು. ಸ್ಥಳಗಳನ್ನೂ ನೋಡಿದೆವು. ಮತ್ತೆ ಕೊನೆಗೊಮ್ಮೆ ನಾನು ಬಾಗ್ದಾದನ್ನು ಸೇರಿಕೊಂಡೆ. ಈ ಬಾರಿ ನಾನು ದೀರ್ಘ ಸಮಯದ ನಂತರ ಹಿಂತಿರುಗಿ ಬಂದಿದ್ದೆ. ಆತಂಕದಿಂದಲೇ ಕಾಯುತ್ತಿದ್ದ ನನ್ನವರು ನನ್ನನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು. ನಾನು ಎದುರಿಸಿದ ಕಷ್ಟಗಳನ್ನು ನೆನಪಿಸಿಕೊಂಡಾಗ ನನ್ನ ಜೊತೆಗೆ ದೇವರಿದ್ದಾನೆ, ಎಲ್ಲವನ್ನೂ ಗಮನಿಸುತ್ತಿದ್ದಾನೆ ಎಂಬುದು ದೃಢವಾದಂತಾಯಿತು. ನನ್ನ 3ನೆಯ ಸಮುದ್ರಯಾನಕ್ಕೆ ಹೊರಟಾಗ ನನ್ನ ಜೊತೆಗಿದ್ದವರಲ್ಲಿ ನಾನೊಬ್ಬನೇ ತಿರುಗಿ ಬಂದಿದ್ದಾಗಿತ್ತು. ದೇವರಿಗೆ ವಂದಿಸಿ ಅನೇಕ ಬಡಬಗ್ಗರಿಗೆ ಸಹಾಯ ಮಾಡಿದೆ. ನನ್ನ 3 ಸಮುದ್ರಯಾನಗಳಿಂದ ನನಗೆ ಅವಶ್ಯಕತೆಗಿಂತ ತುಂಬ ಅಧಿಕವಾಗಿಯೇ ಗಳಿಸಿದ್ದೆ.
ನನ್ನ ಕುಟುಂಬ ಸ್ನೇಹಿತರೊಂದಿಗೆ ಸುಖವಾಗಿ ಕಾಲ ಕಳೆದೆ. ಹೀಗೆ ತನ್ನ 3ನೆಯ ಸಮುದ್ರಯಾನದ ಎಲ್ಲ ಸಾಹಸಗಳನ್ನು ಕೌತುಕಗಳನ್ನು ತಿಳಿಸಿದ ನಾವಿಕ ಸಿಂದಬಾದ್ ಹಮಾಲಿ ಸಿಂದಬಾದನಿಗೆ ಹೇಳಿ ಇನ್ನೊಂದು ಚೀಲ ಬಂಗಾರದ ನಾಣ್ಯಗಳನ್ನಿತ್ತ. ಮಾರನೆಯ ದಿನ ಬಂದಲ್ಲಿ ತನ್ನ 4ನೆಯ ಸಮುದ್ರಯಾನದ ಬಗ್ಗೆ ತಿಳಿಸುವುದಾಗಿ ಹೇಳಿದ. ಹಾಗೆಯೇ ಹಮಾಲಿ ಸಿಂದಬಾದ್ ಮತ್ತೆ ಬಂದ. ನಾವಿಕ ಸಿಂದಬಾದ್ ಅವನಿಗೆ ಕುಡಿಯಲು ತಿನ್ನಲು ಸಾಕಷ್ಟು ಕೊಡಿಸಿ ಕೂರಿಸಿ ತನ್ನ ಮುಂದಿನ ಕಥೆಯನ್ನು ಹೇಳತೊಡಗಿದ. ನಾವಿಕ ಸಿಂದಬಾದ್ ತನ್ನ 4ನೆಯ ಸಮುದ್ರಯಾನದ ಬಗ್ಗೆ ಏನೇನು ಹೇಳಿದ, ಆ ಸಂದರ್ಭದಲ್ಲಿ ಏನೇನಾಯಿತು, ಯಾವ ರೀತಿಯ ಸಾಹಸಗಳು ನಡೆದವು, ಮುಂದಿನ ಭಾಗದಲ್ಲಿ ನೋಡೋಣ. ನನ್ನ ಮುಂದಿನ ವಿಡಿಯೋದಲ್ಲಿ ನಾವಿಕ ಸಿಂದಬಾದನ 4ನೆಯ ಸಮುದ್ರಯಾನದ ಕಥೆಗಳನ್ನು ಸಾಹಸಗಳನ್ನು ಕೇಳಿ ಆನಂದಿಸಿ.